ಹಾಯ್ ಫ್ರೆಂಡ್ಸ್, ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾ ಗೈಡ್ಗೆ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ನಾವಿಂದು ದುನಿಯಾ ವಿಜಯ್ರವರು ಕನ್ನಡದಲ್ಲಿ ನಟಿಸಿರುವ ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ದುನಿಯಾ ವಿಜಯ್ರವರು ಒಟ್ಟು 46 ಚಲನಚಿತ್ರಗಳಲ್ಲಿ ನಟಿಸಿದ್ದು, ಅವುಗಳಲ್ಲಿ 17 ಚಲನಚಿತ್ರಗಳು ಅತಿಥಿ ಪಾತ್ರ ಮತ್ತು ಪೋಷಕ ಪಾತ್ರಗಳಲ್ಲಿ ನಟಿಸಿರುತ್ತಾರೆ. ಹಾಗೂ ನಾಯಕ ನಟರಾಗಿ ಒಟ್ಟು 29 ಚಲನಚಿತ್ರಗಳಲ್ಲಿ ನಟಿಸಿರುತ್ತಾರೆ. ಬನ್ನಿ ಫ್ರೆಂಡ್ಸ್, ಹಾಗಾದರೆ ದುನಿಯಾ ವಿಜಯ್ರವರು ನಟಿಸಿರುವ ಎಲ್ಲ ಚಲನಚಿತ್ರಗಳ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ದುನಿಯಾ ವಿಜಯ್ರವರು ಅತಿಥಿ ಪಾತ್ರ ಅಥವಾ ಪೋಷಕ ಪಾತ್ರದಲ್ಲಿ ನಟಿಸಿರುವ 17 ಚಲನಚಿತ್ರಗಳು. ದುನಿಯಾ ವಿಜಯ್ರವರು ನಟಿಸಿರುವ ಮೊದಲನೇ ಚಲನಚಿತ್ರ ರಂಗ SSLC, ಎರಡನೇ ಚಲನಚಿತ್ರ ಮೊನಾಲಿಸಾ, ಮೂರನೇ ಚಲನಚಿತ್ರ ರಿಷಿ, ನಾಲ್ಕನೇ ಚಲನಚಿತ್ರ ರಾಕ್ಷಸ, ಐದನೇ ಚಲನಚಿತ್ರ ಗಿರಿ, ಆರನೇ ಚಲನಚಿತ್ರ ಮೆಂಟಲ್ ಮಂಜಾ, ಏಳನೇ ಚಲನಚಿತ್ರ ಜೋಗಿ, ಎಂಟನೇ ಚಲನಚಿತ್ರ ಡೆಡ್ಲಿ ಸೋಮ, ಒಂಬತ್ತನೇ ಚಲನಚಿತ್ರ ಶ್ರೀ, ಹತ್ತನೇ ಚಲನಚಿತ್ರ ಅಂಬಿ, 11ನೇ ಚಲನಚಿತ್ರ ಕಲ್ಲರಳಿ ಹೂವಾಗಿ, 12ನೇ ಚಲನಚಿತ್ರ ಈ ರಾಜೀವ ಗಾಂಧಿ ಅಲ್ಲ, 13ನೇ ಚಲನಚಿತ್ರ ಶ್ರೀ ಕ್ಷೇತ್ರ ಕೈವಾರ ತಾತಯ್ಯ, 14ನೇ ಚಲನಚಿತ್ರ ಗುಣ, 15ನೇ ಚಲನಚಿತ್ರ ಗೆಳೆಯ, 16ನೇ ಚಲನಚಿತ್ರ ಐತಲಕಡಿ, 17ನೇ ಚಲನಚಿತ್ರ ವೀರಸಿಂಹಾರೆಡ್ಡಿ. ಇದು ತೆಲುಗು ಚಲನಚಿತ್ರವಾಗಿದ್ದು, ಇದರಲ್ಲಿ ಖಳನಾಯಕನ ಪಾತ್ರದಲ್ಲಿ ದುನಿಯಾ ವಿಜಯ್ರವರು ನಟಿಸಿರುತ್ತಾರೆ. ಫ್ರೆಂಡ್ಸ್, ಈಗ ದುನಿಯಾ ವಿಜಯ್ರವರು ನಾಯಕ ನಟನಾಗಿ ನಟಿಸಿರುವ 29 ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ. ದುನಿಯಾ ವಿಜಯ್ರವರು ನಾಯಕ ನಟನಾಗಿ ನಟಿಸಿದ ಮೊದಲನೇ ಕನ್ನಡ ಚಲನಚಿತ್ರ ದುನಿಯಾ. ಇದು 2007ರಲ್ಲಿ ಬಿಡುಗಡೆಗೊಂಡಿದ್ದು, ಈ ಚಿತ್ರವನ್ನು ದುನಿಯಾ ಸೂರಿ ಅವರು ನಿರ್ದೇಶನ ಮಾಡಿರುತ್ತಾರೆ. ಈ ಚಿತ್ರದಲ್ಲಿ ರಶ್ಮಿ, ಲೂಸ್ ಮಾದ ಯೋಗೇಶ್, ರಂಗಾಯಣ ರಘು, ಕಿಶೋರ್, ಪೆಟ್ರೋಲ್ ಪ್ರಸನ್ನ ಇನ್ನು ಮುಂತಾದವರು ನಟಿಸಿರುತ್ತಾರೆ. ಎರಡನೇ ಚಲನಚಿತ್ರ ಯುಗ. ಇದು 2007ರಲ್ಲಿ ಬಿಡುಗಡೆಗೊಂಡಿದ್ದು, ಈ ಚಿತ್ರವನ್ನು ಚಂದ್ರರವರು ನಿರ್ದೇಶನ ಮಾಡಿರುತ್ತಾರೆ. ಈ ಚಿತ್ರದಲ್ಲಿ ಕಾವ್ಯ, ಸುಧಾ ಬೆಳವಾಡಿ, ಮೈಕೋ ನಾಗರಾಜ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. ಮೂರನೇ ಚಲನಚಿತ್ರ ಚಂಡ. ಇದು 2007ರಲ್ಲಿ ಬಿಡುಗಡೆಗೊಂಡಿದ್ದು, ಈ ಚಿತ್ರವನ್ನು S. ನಾರಾಯಣರವರು ನಿರ್ದೇಶನ ಮಾಡಿರುತ್ತಾರೆ. ಈ ಚಿತ್ರದಲ್ಲಿ ಸುಭಾ ಪೂಂಜಾ, ಸುಂದರ್ ರಾಜ್, ಕೋಮಲ್, ಮಾಸ್ಟರ್ ರಾಕೇಶ್, ಶೋಭಾ ರಾಘವೇಂದ್ರ ಇನ್ನು ಮುಂತಾದವರು ನಟಿಸಿರುತ್ತಾರೆ. ನಾಲ್ಕನೇ ಚಲನಚಿತ್ರ ಅವ್ವ. ಇದು 2008ರಲ್ಲಿ ಬಿಡುಗಡೆಗೊಂಡಿದ್ದು, ಈ ಚಿತ್ರವನ್ನು ಕವಿತಾ ಲಂಕೇಶ್ ರವರು ನಿರ್ದೇಶನ ಮಾಡಿರುತ್ತಾರೆ. ಈ ಚಿತ್ರದಲ್ಲಿ ಶ್ರುತಿ, ಸ್ಮಿತಾ, ರಂಗಾಯಣ ರಘು, ಸುಚೇಂದ್ರ ಪ್ರಸಾದ್, ಮಾಸ್ಟರ್ ರಾಕೇಶ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. ಐದನೇ ಚಲನಚಿತ್ರ ಸ್ಲಂಬಾಲ. ಇದು 2008ರಲ್ಲಿ ಬಿಡುಗಡೆಗೊಂಡಿದ್ದು, ಈ ಚಿತ್ರವನ್ನು ಸುಮನಾ ಕಿತ್ತೂರ್ ಅವರು ನಿರ್ದೇಶನ ಮಾಡಿರುತ್ತಾರೆ. ಈ ಚಿತ್ರದಲ್ಲಿ ಶುಭಾ ಪೂಂಜಾ, ಶಶಿಕುಮಾರ್, ಉಮಾಶ್ರೀ, ಗಿರಿಜಾ ಲೋಕೇಶ್, ಅಚ್ಯುತ್ ಕುಮಾರ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. ಆರನೇ ಚಲನಚಿತ್ರ ಜಂಗ್ಲಿ. ಇದು 2009ರಲ್ಲಿ ಬಿಡುಗಡೆಗೊಂಡಿದ್ದು, ಈ ಚಿತ್ರವನ್ನು ದುನಿಯಾ ಸೂರಿ ಅವರು ನಿರ್ದೇಶನ ಮಾಡಿರುತ್ತಾರೆ. ಈ ಚಿತ್ರದಲ್ಲಿ ಐಂದ್ರಿತಾ ರೇ, ಆದಿ ಲೋಕೇಶ್, ರಂಗಾಯಣ ರಘು, ಶೋಭರಾಜ್, ರಚನಾ ಮೌರ್ಯ ಇನ್ನು ಮುಂತಾದವರು ನಟಿಸಿರುತ್ತಾರೆ. ಏಳನೇ ಚಲನಚಿತ್ರ ತಾಕತ್. ಇದು 2009ರಲ್ಲಿ ಬಿಡುಗಡೆಗೊಂಡಿದ್ದು, ಈ ಚಿತ್ರವನ್ನು MS ರಮೇಶ್ ರವರು ನಿರ್ದೇಶನ ಮಾಡಿರುತ್ತಾರೆ. ಈ ಚಿತ್ರದಲ್ಲಿ ಸುಭಾ ಪೂಂಜಾ, ಅವಿನಾಶ್, ಸತ್ಯಜಿತ್, ಕಾಶಿ, ರಂಗಾಯಣ ರಘು, ಶೋಭರಾಜ್, ಪದ್ಮಾವಾಸಂತಿ ಇನ್ನು ಮುಂತಾದವರು ನಟಿಸಿರುತ್ತಾರೆ. ಎಂಟನೇ ಚಲನಚಿತ್ರ ದೇವ್ರು. ಇದು 2009ರಲ್ಲಿ ಬಿಡುಗಡೆಗೊಂಡಿದ್ದು, ಈ ಚಿತ್ರವನ್ನು ಸಾಧು ಕೋಕಿಲರ್ ಅವರು ನಿರ್ದೇಶನ ಮಾಡಿರುತ್ತಾರೆ. ಈ ಚಿತ್ರದಲ್ಲಿ ಪ್ರಜ್ಞಾ, ಆಶೀಶ್ ವಿದ್ಯಾರ್ಥಿ, ರವಿ ಕಾಳೆ, ಸಾಧು ಕೋಕಿಲ, PN ಸತ್ಯ, ಶೋಭರಾಜ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. ಒಂಬತ್ತನೇ ಚಲನಚಿತ್ರ ಶಂಕರ್ IPS. ಇದು 2010ರಲ್ಲಿ ಬಿಡುಗಡೆಗೊಂಡಿದ್ದು, ಈ ಚಿತ್ರವನ್ನು MS ರಮೇಶ್ ರವರು ನಿರ್ದೇಶನ ಮಾಡಿರುತ್ತಾರೆ. ಈ ಚಿತ್ರದಲ್ಲಿ ಕ್ಯಾಥರಿನ್ ತೆರೇಸಾ, ರಾಗಿಣಿ, ಅವಿನಾಶ್, ವಿನಯ್ ಪ್ರಸಾದ್, ರಂಗಾಯಣ ರಘು ಇನ್ನು ಮುಂತಾದವರು ನಟಿಸಿರುತ್ತಾರೆ. 10ನೇ ಚಲನಚಿತ್ರ ಕರಿಚಿರತೆ. ಇದು 2010ರಲ್ಲಿ ಬಿಡುಗಡೆಗೊಂಡಿದ್ದು, ಈ ಚಿತ್ರವನ್ನು K. ಮಾದೇಶ್ ರವರು ನಿರ್ದೇಶನ ಮಾಡಿರುತ್ತಾರೆ. ಈ ಚಿತ್ರದಲ್ಲಿ ಶರ್ಮಿಳಾ ಮಾಂಡ್ರೆ, ಯಜ್ಞಾ ಶೆಟ್ಟಿ, ರಂಗಾಯಣ ರಘು, ಜೈ ಜಗದೀಶ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. 11ನೇ ಚಲನಚಿತ್ರ ಕಂಠೀರವ.
ಇದು 2011ರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ತುಷಾರ್ ರಂಗನಾಥ್ ರವರು ನಿರ್ದೇಶನ ಮಾಡಿರುತ್ತಾರೆ. ಈ ಚಿತ್ರದಲ್ಲಿ ಶುಭಾ ಪೂಂಜಾ, ರಿಷಿಕಾ ಸಿಂಗ್, ಶ್ರೀನಿವಾಸ್ ಮೂರ್ತಿ, ಸಾಧು ಕೋಕಿಲ, ಕಾಶಿ ಇನ್ನು ಮುಂತಾದವರು ನಟಿಸಿರುತ್ತಾರೆ. 12ನೇ ಚಲನಚಿತ್ರ ವೀರಬಾಹು. ಇದು 2011ರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಎಸ್ ಮಹೇಂದರ್ ಅವರು ನಿರ್ದೇಶನ ಮಾಡಿರುತ್ತಾರೆ. ಈ ಚಿತ್ರದಲ್ಲಿ ನಿಧಿ ಸುಬ್ಬಯ್ಯ, ವಿನಯ್ ಪ್ರಸಾದ್, ರಂಗಾಯಣ ರಘು, ರಾಜು ತಾಳಿಕೋಟಿ, ಅವಿನಾಶ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. 13ನೇ ಚಲನಚಿತ್ರ ಜಾನಿ ಮೇರಾ ನಾಮ್ ಪ್ರೀತಿ ಮೇರಾ ಕಾಮ್. ಇದು 2011ರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಪ್ರೀತಮ್ ಗುಬ್ಬಿ ಅವರು ನಿರ್ದೇಶನ ಮಾಡಿರುತ್ತಾರೆ. ಈ ಚಿತ್ರದಲ್ಲಿ ರಮ್ಯಾ, ಅಚ್ಯುತ್ ಕುಮಾರ್, ರಂಗಾಯಣ ರಘು, ಸಾಧು ಕೋಕಿಲ, ದತ್ತಣ್ಣ ಇನ್ನು ಮುಂತಾದವರು ನಟಿಸಿರುತ್ತಾರೆ. 14ನೇ ಚಲನಚಿತ್ರ ಜರಾಸಂದ್ರ. ಇದು 2011ರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಶಶಾಂಕ್ ರವರು ನಿರ್ದೇಶನ ಮಾಡಿರುತ್ತಾರೆ. ಈ ಚಿತ್ರದಲ್ಲಿ ಪ್ರಣೀತಾ, ದೇವರಾಜ್, ರೂಪಾದೇವಿ, ರಂಗಾಯಣ ರಘು, ಕಾರ್ತಿಕ್ ಜಯರಾಮ್, ಅತಿಥಿ ಪಾತ್ರದಲ್ಲಿ ನಿರ್ದೇಶಕರಾದ ಶಶಾಂಕ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. 15ನೇ ಚಲನಚಿತ್ರ ಭೀಮಾ ತೀರದಲ್ಲಿ. ಇದು 2012ರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಎನ್ ಓಂ ಪ್ರಕಾಶ್ ರಾವ್ ರವರು ನಿರ್ದೇಶನ ಮಾಡಿರುತ್ತಾರೆ. ಈ ಚಿತ್ರದಲ್ಲಿ ಪ್ರಣೀತಾ, ದೊಡ್ಡಣ್ಣ, ಶರತ್ ಲೋಹಿತಾಶ್ವ, ಉಮಾರ್ ಶ್ರೀ, ಶ್ರೀನಿವಾಸ್ ಮೂರ್ತಿ, ಸುಚೇಂದ್ರ ಪ್ರಸಾದ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. 16ನೇ ಚಲನಚಿತ್ರ ರಜನಿಕಾಂತ್. ಇದು 2013ರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಪ್ರದೀಪ್ ರಾಜ್ ರವರು ನಿರ್ದೇಶನ ಮಾಡಿರುತ್ತಾರೆ. ಈ ಚಿತ್ರದಲ್ಲಿ ಐಂದ್ರಿತಾರೆ, ರೇಖಾ, ಚಿಕ್ಕಣ್ಣ, ಬುಲೆಟ್ ಪ್ರಕಾಶ್, ಕರಿಬಸವಯ್ಯ ಇನ್ನು ಮುಂತಾದವರು ನಟಿಸಿರುತ್ತಾರೆ. 17ನೇ ಚಲನಚಿತ್ರ ಜಯಮ್ಮನ ಮಗ. ಇದು 2013ರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ವಿಕಾಸ್ ರವರು ನಿರ್ದೇಶನ ಮಾಡಿರುತ್ತಾರೆ. ಈ ಚಿತ್ರದಲ್ಲಿ ಡಾಕ್ಟರ್ ಭಾರತಿ, ಕಲ್ಯಾಣ್ ರಾಜು, ನರೇಂದ್ರ ಬಾಬು, ರಂಗಾಯಣ ರಘು, ಹೊನ್ನವಳ್ಳಿ ಕೃಷ್ಣ ಇನ್ನು ಮುಂತಾದವರು ನಟಿಸಿರುತ್ತಾರೆ. 18ನೇ ಚಲನಚಿತ್ರ ಶಿವಾಜಿ ನಗರ. ಇದು 2014ರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು PN ಸತ್ಯಾರವರು ನಿರ್ದೇಶನ ಮಾಡಿರುತ್ತಾರೆ. ಈ ಚಿತ್ರದಲ್ಲಿ ಪಾರುಲ್ ಯಾದವ್, ಅವಿನಾಶ್, ಆಶೀಶ್ ವಿದ್ಯಾರ್ಥಿ, ಅಭಿಮನ್ಯು ಸಿಂಗ್, ಆದಿತ್ಯ ಮೆನನ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. 19ನೇ ಚಲನಚಿತ್ರ ಸಿಂಹಾದ್ರಿ. ಇದು 2014ರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಶಿವಮಣಿ ಅವರು ನಿರ್ದೇಶನ ಮಾಡಿರುತ್ತಾರೆ. ಈ ಚಿತ್ರದಲ್ಲಿ ಸೌಂದರ್ಯ ಜೈಮಾಲ, ಐಶ್ವರ್ಯ, ಪದ್ಮಾವಾಸಂತಿ, ಜೈ ಜಗದೀಶ್, ಸುಚೇಂದ್ರ ಪ್ರಸಾದ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. 20ನೇ ಚಲನಚಿತ್ರ ಜಾಕ್ಸನ್. ಇದು 2015ರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಡಿ ಸನತ್ ಕುಮಾರ್ ಅವರು ನಿರ್ದೇಶನ ಮಾಡಿರುತ್ತಾರೆ. ಈ ಚಿತ್ರದಲ್ಲಿ ಪಾವನಾ ಗೌಡ, ರಂಗಾಯಣ ರಘು, ಬುಲೆಟ್ ಪ್ರಕಾಶ್, ಸತ್ಯಜಿತ್, ದೀಪಾ ಭಾಸ್ಕರ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. 21ನೇ ಚಲನಚಿತ್ರ ದಕ್ಷ. ಇದು 2015ರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಎಸ್ ನಾರಾಯಣ್ ರವರು ನಿರ್ದೇಶನ ಮಾಡಿರುತ್ತಾರೆ. ಈ ಚಿತ್ರದಲ್ಲಿ ನೇಹಾ ಪಾಟೀಲ್, ಪಂಕಜ್ ನಾರಾಯಣ್, ರಂಗಾಯಣ ರಘು, ಶೋಭರಾಜ್, ಬುಲೆಟ್ ಪ್ರಕಾಶ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. 22ನೇ ಚಲನಚಿತ್ರ RX ಸೂರಿ. ಇದು 2015ರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಶ್ರೀಜಯ್ ಅವರು ನಿರ್ದೇಶನ ಮಾಡಿರುತ್ತಾರೆ. ಈ ಚಿತ್ರದಲ್ಲಿ ಆಕಾಂಕ್ಷಾ, ರವಿಶಂಕರ್, ಆದಿ ಲೋಕೇಶ್, ವಿನಯ್ ಪ್ರಸಾದ್, ಅವಿನಾಶ್, ಸಾಧು ಕೋಕಿಲ ಇನ್ನು ಮುಂತಾದವರು ನಟಿಸಿರುತ್ತಾರೆ. 23ನೇ ಚಲನಚಿತ್ರ ರಿಂಗ್ ರೋಡ್. ಇದು 2015ರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಪ್ರಿಯಾ ಬೆಳ್ಳಿಯಪ್ಪ ಅವರು ನಿರ್ದೇಶನ ಮಾಡಿರುತ್ತಾರೆ. ಈ ಚಿತ್ರದಲ್ಲಿ ಸಾಗರ್ ಪುರಾಣಿಕ್, ನಿಖಿತಾ ತುಕ್ರಾಲ್, ಅವಿನಾಶ್, ಮಾಳವಿಕಾ, ನೀತು, ಪದ್ಮಜಾರಾವ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. 24ನೇ ಚಲನಚಿತ್ರ ದನ ಕಾಯೋನು. ಇದು 2016ರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಯೋಗರಾಜ್ ಭಟ್ರು ಅವರು ನಿರ್ದೇಶನ ಮಾಡಿರುತ್ತಾರೆ. ಈ ಚಿತ್ರದಲ್ಲಿ ಪ್ರಿಯಾಮಣಿ, ರಂಗಾಯಣ ರಘು, ಸುಚೇಂದ್ರ ಪ್ರಸಾದ್, ವೈಜನಾಥ್ ಬಿರಾದಾರ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. 25ನೇ ಚಲನಚಿತ್ರ ಮಾಸ್ತಿಗುಡಿ. ಇದು 2017ರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ನಾಗಶೇಖರ್ ಅವರು ನಿರ್ದೇಶನ ಮಾಡಿರುತ್ತಾರೆ. ಈ ಚಿತ್ರದಲ್ಲಿ ಕೃತಿ ಕರಬಂದ, ಅಮೂಲ್ಯ, ಬಿ ಜಯಶ್ರೀ, ಶ್ರೀನಿವಾಸ್ ಮೂರ್ತಿ, ದೇವರಾಜ್, ಶೋಭರಾಜ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. 26ನೇ ಚಲನಚಿತ್ರ ಕನಕ. ಇದು 2018ರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಆರ್ ಚಂದ್ರೂರ್ ಅವರು ನಿರ್ದೇಶನ ಮಾಡಿರುತ್ತಾರೆ.
ಈ ಚಿತ್ರದಲ್ಲಿ ಹರಿಪ್ರಿಯಾ, ಮಾನ್ವಿತಾ ಹರೀಶ್, ರವಿಶಂಕರ್, ಅಚ್ಯುತ್ ಕುಮಾರ್, ರಂಗಾಯಣ ರಘು ಇನ್ನು ಮುಂತಾದವರು ನಟಿಸಿರುತ್ತಾರೆ. 27ನೇ ಚಲನಚಿತ್ರ ಜಾನಿ ಜಾನಿ ಎಸ್ ಪಪ್ಪ. ಇದು 2018ರಲ್ಲಿ ಬಿಡುಗಡೆಗೊಂಡಿದ್ದು, ಈ ಚಿತ್ರವನ್ನು ಪ್ರೀತಮ್ ಗುಬ್ಬಿ ಅವರು ನಿರ್ದೇಶನ ಮಾಡಿರುತ್ತಾರೆ. ಈ ಚಿತ್ರದಲ್ಲಿ ರಚಿತಾ ರಾಮ್, ಅಚ್ಯುತ್ ಕುಮಾರ್, ರಂಗಾಯಣ ರಘು, ಸಾಧು ಕೋಕಿಲ, ಅತಿಥಿ ಪಾತ್ರದಲ್ಲಿ ಪ್ರೀತಮ್ ಗುಬ್ಬಿ ಇನ್ನು ಮುಂತಾದವರು ನಟಿಸಿರುತ್ತಾರೆ. 28ನೇ ಚಲನಚಿತ್ರ ಸಲಗ. ಇದು 2021ರಲ್ಲಿ ಬಿಡುಗಡೆಗೊಂಡಿದ್ದು, ಈ ಚಿತ್ರವನ್ನು ಸ್ವತಃ ದುನಿಯಾ ವಿಜಯರವರೇ ನಿರ್ದೇಶನ ಮಾಡಿರುತ್ತಾರೆ. ಈ ಚಿತ್ರದಲ್ಲಿ ಸಂಜನಾ ಆನಂದ್, ಡಾಲಿ ಧನಂಜಯ, ಅಚ್ಯುತ್ ಕುಮಾರ್, ನೀನಾಸಂ ಅಶ್ವಥ್, ನಾಗಭೂಷಣ ಇನ್ನು ಮುಂತಾದವರು ನಟಿಸಿರುತ್ತಾರೆ. ದುನಿಯಾ ವಿಜಯರವರು ನಾಯಕ ನಟರಾಗಿ ನಟಿಸಿರುವ 29ನೇ ಮತ್ತು ಕೊನೆಯ ಚಲನಚಿತ್ರ ಭೀಮಾ. ಇದು ಇದೇ ಆಗಸ್ಟ್ 9, 2024ರಂದು ಬಿಡುಗಡೆಗೊಳ್ಳುತ್ತಿದ್ದು, ಈ ಚಿತ್ರವನ್ನು ಸಹ ಸ್ವತಃ ದುನಿಯಾ ವಿಜಯರವರೇ ನಿರ್ದೇಶನ ಮಾಡಿರುತ್ತಾರೆ. ಈ ಚಿತ್ರದಲ್ಲಿ ಅಶ್ವಿನಿ, ಕಲ್ಯಾಣಿ ರಾಜು, ಬ್ಲ್ಯಾಕ್ ಡ್ರ್ಯಾಗನ್ ಮಂಜು, ಗಿಲಿಗಿಲಿ ಚಂದ್ರು ಇನ್ನು ಮುಂತಾದವರು ನಟಿಸಿರುತ್ತಾರೆ. ಇದಿಷ್ಟು ಫ್ರೆಂಡ್ಸ್, ದುನಿಯಾ ವಿಜಯರವರು ನಟಿಸಿರುವ ಕನ್ನಡ ಚಲನಚಿತ್ರಗಳ ವಿವರ. ಫ್ರೆಂಡ್ಸ್, ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ. ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಫ್ರೆಂಡ್ಸ್, ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ. ನಮಸ್ಕಾರ.